ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರ ನೀಡಿ ಶ್ರೀಗಳ ಜನ್ಮದಿನಾಚರಣೆ, ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, 11 ಸರ್ಕಾರಿ ಶಾಲೆಗಳ 1200 ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಪಟ್ಟಣದ ಐತಿಹಾಸಿಕ ಶ್ರೀ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸಿಂಹ ಭಾರತೀ ಮಹಾಸ್ವಾಮೀಜಿಯವರ ಜನ್ಮ ದಿನೋತ್ಸವವು ಮಂಗಳವಾರ ಸಾಮಾಜಿಕ ಕಳಕಳಿ ಹಾಗೂ ಭಕ್ತಿಪೂರ್ವಕ ವಾತಾವರಣದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಸಮಾಜ ಸೇವೆಯೇ ನಿಜವಾದ ಆಧ್ಯಾತ್ಮ ಎಂಬ ಸಂದೇಶವನ್ನು ಸಾರುವಂತೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣೆ, ರಕ್ತದಾನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಲಾಯಿತು. ಶಾಲಾ ಬ್ಯಾಗ್, ಪುಸ್ತಕಗಳ ತುಲಾಭಾರ. ವರ್ಧಂತಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಭಕ್ತಾದಿಗಳು ಶ್ರೀಗಳಿಗೆ ಶಾಲಾ ಬ್ಯಾಗ್ ಹಾಗೂ ಪುಸ್ತಕಗಳಿಂದ ತುಲಾಭಾರ ನೆರವೇರಿಸಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸಂಗ್ರಹವಾದ ಶೈಕ್ಷಣಿಕ ಪರಿಕರಗಳನ್ನು ಪಟ್ಟಣದ 11 ಸರ್ಕಾರಿ ಶಾಲೆಗಳ ಸುಮಾರು 1200 ಬಡ ವಿದ್ಯಾರ್ಥಿಗಳಿಗೆ ವಿತರಿಸುವ ಕಾರ್ಯಕ್ಕೆ ಶ್ರೀಗಳು ಚಾಲನೆಯನ್ನು ನೀಡಿದರು. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಶಾಶ್ವತ ಬದಲಾವಣೆ ತರಲು ಸಾಧ್ಯವಾಗಿದ್ದು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯ ನೆರವು ನೀಡುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂಬ ಆಶಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಉಚಿತ ಆರೋಗ್ಯ ತಪಾಸಣೆ. ಶ್ರೀಗಳ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ ಮಾಡಲಾಯಿತು. ಡಾಕ್ಟರ್ ಶರ್ವಾನಿ ಬಸ್ವಾಡಿ ಹಾಗೂ ಡಾಕ್ಟರ್ ನಾಗಭೂಷಣ್ ಚೌಗಲಾ ಅವರು ನೇತ್ರ ತಪಾಸಣೆ ನಡೆಸಿದರು. ಮೂಳೆ ಹಾಗೂ ಕೀಲು ನೋವಿನಿಂದ ಬಳಲುತ್ತಿದ್ದ ರೋಗಿಗಳಿಗೆ ಡಾಕ್ಟರ್ ಮಂದಾರ್ ಹಾವಳ್, ಡಾಕ್ಟರ್ ಶಶಿಕಾಂತ್ ಕೋರೆ, ಡಾಕ್ಟರ್ ಪ್ರಶಾಂತ್ ಬಸ್ವಾಡಿ, ಡಾಕ್ಟರ್ ರಮೇಶ್ ದೊಡ್ಬಂಗಿ ಹಾಗೂ ಡಾಕ್ಟರ್ ವಿಕಾಸ್ ಪಾಟೀಲ್ ಅವರು ವೈದ್ಯಕೀಯ ಸೇವೆಯನ್ನು ಒದಗಿಸಿದರು. ಇನ್ನು 100ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹ. ಕಾರ್ಯಕ್ರಮದ ಅಂಗವಾಗಿ ನಡೆದ ರಕ್ತದಾನ ಶಿಬಿರಕ್ಕೂ ಉತ್ತಮ ಸ್ಪಂದನೆ ದೊರೆಯಿತು. ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಯೂನಿಟ್ ರಕ್ತದಾನ ಮಾಡಲಾಗಿದ್ದು, ರಕ್ತದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಜನ್ಮದಿನಾಚರಣೆಯನ್ನು ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತಗೊಳಿಸದೆ ಶಿಕ್ಷಣ, ಆರೋಗ್ಯ ಹಾಗೂ ರಕ್ತದಾನದಂತಹ ಸಮಾಜಮುಖಿ ಕಾರ್ಯಗಳಿಗೆ ವೇದಿಕೆಯನ್ನಾಗಿ ಮಾಡಿರುವುದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಶಂಕರ ಭಾರತಿ ಸ್ವಾಮೀಜಿ ಸೇರಿದಂತೆ ಗಜಾನನ್ ಕೊಳ್ಳಿ, ಸುನೀಲ್ ಪರ್ವತರಾವ್, ಶಿವಾನಂದ್ ಮುರ್ಷಿ, ಅಮನ್ ನಲ್ವಡೆ, ಶ್ರೀಕಾಂತ್ ಹತ್ತೂರಿ, ಬಸನಗೌಡ ಪಾಟೀಲ್, ಶಂಕರ್ರಾವ್ ಹೆಗಡೆ, ರೋಹನ್ ನೇಸ್ರಿ, ಜಯಪ್ರಕಾಶ್ ಸಾವಂತ್, ಮುರಳಿ ಬಡಿಗೇರ್, ಚಿದಾನಂದ್ ಕರ್ಗನವರ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಶ್ರೀಗಳ ಜನ್ಮೋತ್ಸವವು ಭಕ್ತಿ ಮತ್ತು ಸಂಭ್ರಮದ ಜೊತೆಗೆ ಶಿಕ್ಷಣ, ಆರೋಗ್ಯ ಹಾಗೂ ರಕ್ತದಾನದ ಮೂಲಕ ಸಮಾಜ ಸೇವೆಯ ಸಂದೇಶ ಸಾರಿದ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ಪ್ರಪ್ರಥಮವಾಗಿ ಶಂಕರ್ಲಿಂಗನ ನಮಸ್ಕರಿಸುತ್ತಾ, ಇವತ್ತಿನ ನಮ್ಮ ಶಂಕರ್ಲಿಂಗನ ಜಗದ್ಗುರುರಾದ ಶ್ರೀ ಸಚ್ಚಿದಾನಂದ ಮಹಾರಾಜ್ ಅವರ 69ನೆಯ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ. ಶಂಕರ್ಲಿಂಗ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಮ್ಮ ಸಮಸ್ತ ಸಂಕೇಶ್ವರ ನಾಗರಿಕರಿಂದ ಹಾಗೂ ನಮ್ಮ ಎಲ್ಲರ ವತಿಯಿಂದ ಶಂಕರ್ಲಿಂಗಗೆ ಬೇಡಿಕೊಳ್ಳುತ್ತೇನೆ. ಅದೇ ರೀತಿ ಇವತ್ತು ಈಗಾಗಲೇ ಸುನೀಲನ ಆಗಲಿ ಸುಭಾಷ್ ಅವರಾಗಲಿ ಹೇಳಿದ್ದಾರೆ. ಯಾಕಂದ್ರೆ ಈ ಮಠಕ್ಕೆ ಬಂದವರು ಸಾಧಾರಣ 11 ವರ್ಷ ಆಯಿತು. 11 ವರ್ಷನಾಗ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಮಠದ ಮೊದಲ ಪರಿಸ್ಥಿತಿ ಹೆಂಗಿತ್ತು, ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ. ಸುಮಾರು ಅವರು 2ರಿಂದ 3 ಕೋಟಿ ತನಕ ಹಣ ಇಲ್ಲಿ ಡೆವಲಪ್ಮೆಂಟ್ಗೆ ಖರ್ಚು ಮಾಡಿದರು. ಮತ್ತು ಎಲ್ಲರ ಜೊತೆ ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ, ಸಮಾಜ ವ್ಯಕ್ತಿ ಆಗಲಿ, ಎಲ್ಲ ಸಮಾಜವನ್ನು ಹಿಡ್ಕೊಂಡು ಈ ಶಂಕರ್ಲಿಂಗನ ಮಠವನ್ನು ಒಂದು ಉನ್ನತ ಸ್ಥಾನದಾಗ ಅಂದ್ರೆ ಒಂದು ಬೆಳೆಸೋದ್ರಾಗ ಅವರ ಪ್ರಯತ್ನ ಭಾಳ ಐತಂತ ನಾ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ರೀತಿ ಇವತ್ತು ಅವರ ಹುಟ್ಟುಹಬ್ಬ ನಿಮಿತ್ತ ರಕ್ತದಾನ ಶಿಬಿರ ಆಗಲಿ, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪುಸ್ತಕ, ನೋಟ್ಬುಕ್ ಆಗಲಿ, ಬ್ಯಾಗ್ ಆಗಲಿ ಕೊಡೋದನ್ನು ವ್ಯವಸ್ಥೆ ಅವರು ಇಟ್ಕೊಂಡಿದ್ದಾರೆ. ಅಂದ್ರೆ ಇದರಿಂದ ಹೇಳೋದೇನೆಂದ್ರೆ ಅವರು ಬರೇ ಅಂದ್ರೆ ಆಧ್ಯಾತ್ಮಿಕ ಅಲ್ಲ, ಅದರ ಜೊತೆಗೆ ಸಾಮಾಜಿಕವಾಗಿ ಭೀ ಏನು ಕೊರತೆ ಇದೆ ಶಾಲಾ ಮಕ್ಕಳಿಗೆ ಆಗಲಿ, ಸಂಕೇಶ್ವರ ಇದಕ್ಕಾಗಲಿ, ಮತ್ತೊಂದಂದ್ರೆ ಹೆಲ್ಮೆಟನ್ನು ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಅವರು. ಯಾಕಂದರೆ ಎಲ್ಲ 2 ವೀಲರ್ ಮ್ಯಾಗ ತಿರುಗಾಡೋರಿಗೆ ಹೆಲ್ಮೆಟ್ ಕಡ್ಡಾಯ ಆಗಿದೆ, ಕೆಲವು ಮಂದಿಗೆ ತೊಗೊಳಕ್ಕೆ ಆಗೋದಿಲ್ಲ. ಅದೊಂದು ಇದು ನಡಿಲ್ಲ ಅಂತ ಹೇಳಿ ಅಂದರೆ ಎಲ್ಲರೂ ಹೆಲ್ಮೆಟ್ ವಾಪರಿಸಿಲ್ಲ ಅದನ್ನು ನೋಡಿ ಅಂತ ಹೇಳಿ ಅವರು ಒಂದು ಚಾಲನೆ ಕೊಟ್ಟಿದ್ದಾರೆ ಹೆಲ್ಮೆಟ್ ಹಾಕ್ಕೊಳಕ್ಕೆ ಎಲ್ಲರಿಗೂ. ಅದು ಭಾಳ ನಮ್ಮ ಸಂಕೇಶ್ವರ ಜನರಿಗೆ ಹಾಗೂ ಮಠದ ಭಕ್ತಾದಿಗಳು ಭಾಳ ಖುಷಿ ತಂದದ.
ನಾನು ಇಷ್ಟ ಬಯಸ್ತೀನಿ ಅಜ್ಜಗಳಿಗೆ ದೇವರ ಆಯುಷ್ಯ ಕೊಟ್ಟು ಇಂಥ ಸೇವಾ ಆ್ಯಕ್ಚುಲಿ ಅದು ಒಂದು ಸೇವನ ಅಂತ ಅನ್ಕೋತೀನಿ ನಾನು ಅವ್ರ ಆಶೀರ್ವಾದ ಸಂಕೇಶ್ವರ ಜನರ ಮ್ಯಾಗ ಇರಲಿ, ಇನ್ನಷ್ಟು ಅವರ ಮಠವನ್ನು ಬೆಳೆಸಲಿ. ಅದಕ್ಕೆ ನಮ್ಗೆ ಏನು ಬೇಕಾದ ನಮ್ಮದಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರ ಕಡೆಯಿಂದ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಮತ್ತು ಅವ್ರ ಮಠ ಬೆಳೆಸಲಿ ಅಂತ ಹೇಳಿ ಕೇಳ್ಕೊಂಡು ನಾನು 4 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇವತ್ತು ಶಂಕೇಶ್ವರ ಮಠದ ಗುರುಗಳಾದ ಇವು ಹುಟ್ಟುಹಬ್ಬ ಇದ್ದರಿಂದ ಶಂಕೇಶ್ವರದ ನಾಗರಿಕರಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಬಯಸುತ್ತೇನೆ. ನಿಮಿತ್ತ ರಕ್ತದಾನ ಕಾರ್ಯಕ್ರಮ ಹಾಗೂ ತುಲಾಭಾರ ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಸಂಕೇಶ್ವರ ನಾಗರಿಕರು ಇವತ್ತು ಬಂದು ಅಜ್ಜಾಗಳು ತುಲಾಭಾರ ಮಾಡ್ತಾರೋ. ಅದೇ ರೀತಿ ಇನ್ನು ಮುಂದಿನ ದಿವಸಗಳ ಒಳಗೆ ಅಜ್ಜಾಗಳ ಆಶೀರ್ವಾದ ಎಲ್ಲರಿಗೂ ಇದೇ ರೀತಿ ಲಭಿಸಲಿ, ನಮಗೂ ಒಳ್ಳೆಯದಾಗಲಿ, ಅಜ್ಜಾಗಳ ಆಶೀರ್ವಾದ ಎಲ್ಲರಿಗೂ ಐತಂತ ಹೇಳಿ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಶುಭಾಶಯಗಳು ಹೇಳ್ತಾರೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.